ಹಾಯ್ ಎಲ್ರಿಗೂ ನಮಸ್ಕಾರ. ವಿದ್ಯಾವಾಹಿನಿ ಆಲ್ ದಿ ಸ್ಟೂಡೆಂಟ್ಸ್ ಅಂಡ್ ಎಂಟೈರ್ ತುಮೂರಿಗೆ ನಮಸ್ಕಾರ. ಹಾಯ್, ಎಲ್ಲ ಹೇಗಿದ್ದೀರಾ? ಹೆಲೋ ಗರ್ಲ್ಸ್ ಅಂಡ್ ಹೆಲೋ ಬಾಯ್ಸ್. ಇಷ್ಟ ಆಯ್ತಾ ನಮ್ಮ ಸಾಂಗ್? ಹೇಗೆ ಅನಿಸ್ತು ನಮ್ಮ ಸಾಂಗ್ ನೋಡಿ? ಚೆನ್ನಾಗಿದೆಯಾ? ಸೊ ಎಸ್, ಇವತ್ತು ಬಂದಿರೋ ಕಾರಣ ನಿಮ್ಮೆಲ್ಲರ ಮುಂದೆ ನಮ್ಮ ನೆಕ್ಸ್ಟ್ ಸಾಂಗ್ ಇಲ್ಲಿಂದನೇ ರಿಲೀಸ್ ಮಾಡಲಿ, ತುಮಕೂರಲ್ಲಿ ರಿಲೀಸ್ ಮಾಡೋಣ, ನಿಮ್ಮೆಲ್ಲ ಎದುರುಗಡೆ ರಿಲೀಸ್ ಮಾಡೋಣ. ಯಾಕಂದರೆ ನೀವೆಲ್ಲ ಲಕ್ಕಿ ಚಾರ್, ತುಮಕೂರಲ್ಲಿರೋರೆಲ್ಲ ಲಕ್ಕಿ ಚಾರ್, ಪ್ಲಸ್ ಈ ಕಾಲೇಜಲ್ಲಿ ಲಕ್ಕಿ ಚಾರ್ ಮಾಡಲಿ. ಈ ನಮ್ಮ ನೆಕ್ಸ್ಟ್ ಸಾಂಗ್ ಸೂಪರ್ ಹಿಟ್ ಆಗಲಿ. ಅದಕ್ಕೆ ಪ್ರೇಮ್ ಸರ್ದೊಂದು ಡಿಫ್ರೆಂಟ್ ಮಾಸ್ ಲುಕ್ಕಲ್ಲಿ ನಿಮ್ಮೆಲ್ಲರ ಮುಂದೆ ಇವಾಗ ತೋರಿಸ್ತೀವಿ. ಯಾರು ನಮ್ಮ ಟೀಮು ಅರ್ಧ ಜನ ಯಾರು ನೋಡಿಲ್ಲ ಅದನ್ನು. ಸೊ ನಿಮ್ಮ ಜೊತೆಗೆ ನಾವು ಫಸ್ಟ್ ಟೈಮ್ ನೋಡ್ದಂಗೆ ಆಗುತ್ತೆ. ಸೊ ಈ ಸಿನಿಮಾ ನೆಕ್ಸ್ಟ್ ಮಂತ್ 25th ರಿಲೀಸ್ ಆಗ್ತಾ ಇದೆ. ಇಟ್ಸ್ ಅ ವೆರಿ ಗುಡ್ ವೆಲ್ ರಿಟರ್ನ್ ಸಿನಿಮಾ. ಸುಮ್ಮನೆ ಬಂದು ಪ್ರಮೋಷನ್ ಎಲ್ಲರೂ ಮಾಡ್ತಾರೆ, ಬಟ್ ನಾವು ಈ ಸಲ ಕಂಟೆಂಟನ್ನು ಸ್ಟ್ರಾಂಗ್ ಆಗಿ ನಂಬಿ ಬಂದು ಪ್ರಮೋಷನ್ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಸಪೋರ್ಟ್ ಇರುತ್ತೆ ಅಂತ ಅನ್ಕೋತೀನಿ. ನೀವೆಲ್ಲ ಸಿನಿಮಾ ನೋಡ್ತೀರಾ ಅಲ್ವಾ? ನನ್ನ ಸಪೋರ್ಟ್ ಮಾಡ್ತೀರಾ, ನಮ್ಮೆಲ್ಲರನ್ನೂ ಸಪೋರ್ಟ್ ಮಾಡ್ತೀರಾ ಅಲ್ವಾ? ಯಾಕಂದರೆ ನಾನು ಹಿಂಗೆ ಸ್ಟಾರ್ಟ್ ಮಾಡಿದ್ದು, ನಿಮ್ಮಲ್ಲೇ ಕೂತ್ಕೊಂಡು ನಮ್ಮ ಕಾಲೇಜ್ಗೂ ತುಂಬ ಜನ ಬರೋರು, ಪ್ರಮೋಟ್ ಮಾಡೋರು. ನಾನು ಅವತ್ತು ಕನಸಿಟ್ಕೊಂಡೆ, ಇಲ್ಲ ನಾನು ಒಂದಿನ ಒಂದು ದೊಡ್ಡ ಸಿನಿಮಾ ಮಾಡ್ತೀನಿ, ಇದೇ ಥರ ನಾನು ಹಲವಾರು ಕಾಲೇಜ್ಗೂ ಪ್ರಮೋಟ್ ಮಾಡ್ತೀನಿ. ಅವಾಗ ಅದೇ ಸ್ಟೂಡೆಂಟ್ಸ್ ತುಂಬ ಜನ ಕೈ ಹಿಡಿದು ದೊಡ್ಡ ಸ್ಟಾರ್ಸ್ ಮಾಡಿದ್ರಿ. ಇವಾಗ ಅದೇ ಸ್ಟೂಡೆಂಟ್ಸನ್ನು ಕೇಳ್ಕೊತೀನಿ, ನಮ್ಮನ್ನು ಕೈ ಹಿಡಿದು ನಮ್ಮನ್ನು ಒಂದು ಸ್ಥಾನಕ್ಕೆ ಕರ್ಕೊಂಡೋಗಿ ಈ ಸಿನಿಮಾನ ಹಿಟ್ ಮಾಡಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ನಮ್ಮ ಮೇಲೆ ಇರಲಿ, ನಮ್ಮ ಎಂಟರ್ ತಂಡದ ಮೇಲೆ ಇರಲಿ. ಥ್ಯಾಂಕ್ ಯು. ಹಲೋ, ಹೆಂಗೆ ನೀವು? ತುಂಬ ಖುಷಿ ಆಗ್ತಾ ಇದೆ ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋದು. ಆ್ಯಂಡ್ ನಿಮ್ಮ ಮುಂದೆ ನಮ್ಮ ನೆಕ್ಸ್ಟ್ ಹಾಡನ್ನು ರಿಲೀಸ್ ಮಾಡ್ತಾ ಇದ್ವಿ. ಪ್ರೇಮ್ ಸರ್ ತುಂಬ 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 ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿದಾಗ ನನಗೆ ಎಷ್ಟು ಖುಷಿ ಆಗ್ತಾಯಿತ್ತು, ಅವೆಲ್ಲ ನೀವು ಇವತ್ತು ಸಾಂಗ್ ಮೂಲಕ ನೋಡ್ತೀರಾ ಅನ್ಕೋತಾ ಇದ್ದೀನಿ. ಆ್ಯಂಡ್ ಪ್ಲೀಸ್ ಎಲ್ಲರೂ ಆದಷ್ಟು ಶೇರ್ ಮಾಡಿ. ಆ್ಯಂಡ್ ಈ ಹಾಡು ಇಷ್ಟ ಆಗಿದ್ರೆ ಈ ಹಾಡಿಗೆ ಸ್ಟೆಪ್ಸ್ ಕೂಡ ಮಾಡಿ. ಇವಾಗ ತೋರಿಸಿರುವಂಥ ಹಾಡು, ಅದಕ್ಕೆ ಸ್ಟೆಪ್ಸ್ ಮಾಡಿಬಿಟ್ಟು ಇನ್ಸ್ಟಾಗ್ರಾಮ್ ಎಲ್ಲ ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಮಾಡಿ. ಬಟ್ ಇನ್ಸ್ಪೈರ್ ಆಗಬೇಡಿ, ದಿಸ್ ಇಸ್ ನಥಿಂಗ್ ಟು ಗೆಟ್ ಇನ್ಸ್ಪೈರ್ಡ್ ಫ್ರಮ್. ಓಕೆ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನು ಗೆಸ್ಟ್ ಆಗಿ ಬರಮಾಡಿಕೊಂಡಿದ್ದಕ್ಕೆ. ಆ್ಯಂಡ್ ನೆಕ್ಸ್ಟ್ ಸಾಂಗ್ ಬಿಡುಗಡೆ ಆಗ್ತಾ ಇದೆ. ಥ್ಯಾಂಕ್ ಯು. ವಾಟ್ ಟು ಯು ಸೇ? ಅಲ್ಲ, ನೀವು ಪಕ್ಕದಲ್ಲಿ ನಿಂತ್ಕೊಳ್ಳಿ. ಗಂಡು ಮಕ್ಕಳಿಗೆ ಹೆಣ್ಮಕ್ಳು ಪಕ್ಕದಲ್ಲಿದ್ರೆ ಎನರ್ಜಿ ಜಾಸ್ತಿ. ಏನು ಹೇಳ್ತೀರಾ? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ತುಂಬ ಹೊಗಳ್ಬಿಟ್ಟಿದ್ದೀರ ನನ್ನ. ನಾಚಿಕೆಯಿಂದ ಏನು ಮಾತಾಡಬೇಕು ಅಂತ ನನಗೂ ಮಾತುಗಳು ಬರ್ತಾ ಇಲ್ಲ, ಅಲ್ವೇನ್ರಾ? ಅರ್ಥ ಮಾಡ್ಕೊಳ್ತಾರೆ ಗಂಡ್ಮಕ್ಳು ಮನ್ಸು, ಗಂಡ್ಮಕ್ಳು ಮಾತ್ರ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ಎಲ್ರಿಗೂ ನಮಸ್ಕಾರ. ಹೇಗಿದ್ರೆ ಎಲ್ಲ? ಅಫ್ಕೋರ್ಸ್ ಕಾಲೇಜ್ ಅಂದ್ಮೇಲೆ, ಅದು ಕೋಎಡ್ ಅಂದ್ಮೇಲೆ ಸಖತ್ತಾಗಿ ಇರಲೇಬೇಕು. ತುಮಕೂರಿಗೆ ಬರೋದೇ ಒಂದು ತುಂಬ ಸಂತೋಷದ ವಿಚಾರ. ಯಾಕಂದರೆ ನಮ್ಮ ಭವ್ಯ ಭಾರತದ ಹೆಬ್ಬಾಗಿಲು ಶುರುವಾಗೋದೇ ಇಲ್ಲಿಂದ, ತುಮಕೂರಿಂದ, ನಮ್ಮ ಸಿದ್ಧಗಂಗಾ ಮಠದಿಂದ. 24 ಗಂಟೆ ಅನ್ನದಾಸೋಹ ನಡೆಯುವಂಥ ಕ್ಷೇತ್ರ ಏನಾದರೂ ಪ್ರಪಂಚದಲ್ಲಿದ್ದರೆ ಅದು ಒಂದು ಭಾರತ ಮಾತ್ರ ಅಂತ ಬಹಳ ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದರಲ್ಲೂ ಸಹ ಕರ್ನಾಟಕದಲ್ಲಿ ಈ ಒಂದು ತುಮಕೂರಿಂದ ಶುರುವಾದರೆ ಸಿದ್ಧಗಂಗಾ ಮಠದಿಂದ ನೀವೆಲ್ಲೇ ಹೋಗೋದು, ಧರ್ಮಸ್ಥಳ, ಕುಕ್ಕೆ, ಹೊರನಾಡು, ನೀವೆಲ್ಲೇ ಹೋದ್ರೂ ಸಹ 24 ಗಂಟೆ ನಿಮಗೆ ಊಟ, ನೀರು, ಜೊತೆಯಲ್ಲಿ ಭಕ್ತಿ, ವಿದ್ಯೆ ಎಲ್ಲನೂ ಸಿಗುವಂಥದ್ದು ನಮ್ಮ ಕರ್ನಾಟಕ. ಈ ಒಂದು ಕರ್ನಾಟಕದ ಹೆಬ್ಬಾಗಿಲು ತುಮಕೂರಿಗೆ ನಮ್ಮ ಸಾಂಗ್ನ ಲಾಂಚ್ ಮಾಡೋದಕ್ಕೆ ಎಂಟೈರ್ ಟೀಮ್ ಜೊತೆಯಲ್ಲಿ ಬಂದಿದ್ದೀವಿ. ಮುಖ್ಯವಾಗಿ ನಮ್ಮ ಪ್ರದೀಪ್ ಸರ್ಗೆ, ಅವರ ಟೀಮ್ಗೆ, ಎಂಟೈರ್ ವಿದ್ಯಾವಾಹಿನಿ ಸಂಸ್ಥೆಗೆ ತುಂಬ ಹೃದಯದ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀವಿ. ನಾನು ಆಗಲೇ ಪ್ರೆಸ್ ಅವ್ರು ಕೇಳಿದ್ರು, ಹೇಳ್ತಾ ಇದ್ದೀನಿ, ಯಾಕೆ ವಿದ್ಯಾನಿಧಿ ಕಾಲೇಜ್ನ ಆಯ್ಕೆ ಮಾಡ್ಕೊಂಡ್ರಿ ಅಂತ. ವಿದ್ಯಾನಿಧಿ, ಲಕ್ಷ್ಮೀ ಸರಸ್ವತಿ ಎರಡೂ ಒಂದೇ ಕಾಲೇಜಲ್ಲಿದ್ದಾರೆ. ಸೊ ನಮ್ಗೆ ಎರಡೂ ಅವಶ್ಯಕ ಅಲ್ವಾ? ಸೊ ಹಾಗಾಗಿ ಈ ಕಾಲೇಜ್ ನಾವು ಆಯ್ಕೆ ಮಾಡ್ಕೊಂಡ್ವಿ. ತುಂಬ ಅದ್ಭುತವಾದಂಥ ಸ್ಟೂಡೆಂಟ್ಸ್ ಇದ್ದೀರಾ, ತುಂಬ ಚೆನ್ನಾಗಿರುವಂಥ ಹುಡುಗಿಯರಿದ್ದೀರಾ, ಸಖತ್ತಾಗಿರುವಂಥ ಹುಡುಗರಿದ್ದೀರಾ. ನನ್ನ ಮಗನ ಈ ಕಾಲೇಜಿಗೆ ಬಂದು ನಂಗೆ ತಲೆ ಕೆಟ್ಟೋಗಿದ್ದೇನು ಅಂದರೆ, ಓಕೆ ಯೂಶುವಲ್ ಆಗಿ ಎಲ್ಲ ಸ್ಟೂಡೆಂಟ್ಸ್ ಚೆನ್ನಾಗಿರ್ತಾರೆ, ಈ ಕಾಲೇಜಲ್ಲಿ ಟೀಚರ್ಸು ಸಖತ್ತಾಗಿದ್ದಾರೆ. ಅದು
ಯಾರು ಹೇಳಿದ್ರು ಸರ್ ನಮ್ಮ ಟೀಚರ್ಸ್ ಜೊತೆ ಫೋಟೋ ತೆಗೆಸ್ಕೊಳ್ಳಿ ಅಂತ ನಾನು ಹೇಳ್ತಾರೆ ಅವ್ರ ಟೀಚರ್ಸ್ ಎಲ್ಲ ನೀವು ಸ್ಟೂಡೆಂಟ್ಸ್ ಅಂತ. ಇಲ್ಲ ಸರ್ ಅವ್ರ ಟೀಚರ್ಸ್ ಅಂತ ಇದ್ದಾರೆ. ಅಷ್ಟು ಸಹಜಾಗಿದೆ ಈ ಕಾಲೇಜಲ್ಲಿರುವಂಥ ಟೀಚರ್ಸ್. ಸೊ ಈ ಸಾಂಗು ಸಹ ನೀವೇ ಲಾಂಚ್ ಮಾಡಿದ್ದೀರಾ. ಬಹಳ ಅದೃಷ್ಟ ಅಂತ, ನನ್ನ ಅದೃಷ್ಟ ಅಂತ ನಾನು ಅನ್ಕೋತೀನಿ. ಯಾಕಂದರೆ ತುಮಕೂರಲ್ಲಿ ನನ್ನ ಸಾಂಗ್ ಲಾಂಚ್ ಮಾಡಿದಂತು, ಪ್ರಮೋಷನ್ ಮಾಡಿದಂಥ ಎಲ್ಲ ಸಿನಿಮಾಗಳು ಸಹ ಸೂಪರ್ ಡೂಪರ್ ಹಿಟ್ ಆಗಿದೆ. ಆಗಲೇ ಹೇಳ್ತಾ ಇದ್ರು ಸರ್, ಇಲ್ಲಿ ಲಾಂಚ್ ಮಾಡಿದಂಥ 2 ಸಾಂಗು ಸೂಪರ್ ಡೂಪರ್ ಹಿಟ್ಟು ಸರ್, ಇದು ನಿಮ್ಮದು 3ನೇದು ಸೂಪರ್ ಡೂಪರ್ ಹಿಟ್ ಆಗುತ್ತೆ, ಹ್ಯಾಟ್ರಿಕ್ ಹೊಡಿಯುತ್ತೆ ಅಂತ. ನಿಮ್ಮೆಲ್ಲರ ಆಶೀರ್ವಾದದಿಂದ ಹ್ಯಾಟ್ರಿಕ್ ಹೊಡೀಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಬಹಳ ಮುಖ್ಯ ಕಾರಣಕರ್ತರಾದಂಥ ನಮ್ಮ ಗರಿಮಾ ಮೇಡಮ್ ಅವ್ರಿಗೆ ಹಾಗೂ ನಮ್ಮ ಮಹಾಂತೇಶ್ ಅವ್ರಿಗೆ, ಎಂಟೈರ್ ಟೀಮ್ಗೆ ನಾನು ಹೃತ್ಪೂರ್ವಕ ವಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫಾರ್ ದ ಫಸ್ಟ್ ಟೈಮ್ ನನಗೆ ಆನಂದ್ ಶ್ರೀರಾಜ್ ಅವರು ಈ ಸಾಂಗ್ನ ಹಾಡಿರೋದು. ಎಂಪುರನ್ ಸಿನಿಮಾಗೆಲ್ಲ ಹಾಡಿದ್ದಾರೆ, ಮೋಹನ್ ಲಾಲ್ ಅವ್ರಿಗೆಲ್ಲ ತುಂಬ ದೊಡ್ಡ ಸಿಂಗರು. ಅವರು ಬಂದು ಈ ಸಾಂಗನ್ನು ಹಾಡಿದ್ದಾರೆ. ಫೋಟೋಗ್ರಫಿ ಮಾಡಿರೋದು ನಮ್ಮ ಸ್ವಾಮಿ ಸರ್ ಅವರು. ಸೊ ಅವರೆಲ್ಲರೂ ಸಪೋರ್ಟು ಮಾಡಿದಂಥದ್ದು ತುಂಬ ಡಿಫ್ರೆಂಟಾಗಿ ಏನೋ ಒಂದು ಹೊಸದಾಗಿ ಪ್ರಯತ್ನ ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದು ಪ್ರಯತ್ನ ಮಾಡಿದ್ದೀನಿ. ಆ ಸಾಂಗ್ ಇಲ್ಲಿ ಲಾಂಚ್ ಆಗ್ತಾ ಇರೋದು ನನ್ನ ಅದೃಷ್ಟ ಅಂತ ತಿಳ್ಕೊಳ್ತೀನಿ. ನಿಮ್ಮೆಲ್ಲರ, ಎಲ್ಲರೂ ಚಿಕ್ಕವರೇ ನನಗಿಂತ, ಆದರೂ ದೊಡ್ಡವರು ಅಂತ ಹೇಳಬೇಕಾಗುತ್ತೆ ಕೆಲವೊಂದು ಟೈಮಲ್ಲಿ. ನೀವೆಲ್ಲ ದೊಡ್ಡವ್ರ ಆಶೀರ್ವಾದ ನಮ್ಮ ಸಿನಿಮಾ ಮೇಲೆ ಇರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ಈ ಸಿನಿಮಾಗೆ ಮೊದಲನೇ ಸರಿ ಹೀರೋ ಆಗಿ ಅಭಿನಯಿಸ್ತಾ ಇರ್ತಕ್ಕಂಥ ನಿರಂಜನ್ ಅವರು ಅದ್ಭುತವಾದಂಥ ಹುಡುಗರಿ. ಅವ್ರನ್ನ ನೋಡಿದರೆ ಗಂಡು ಮಕ್ಕಳಿಗೆ ಆಸೆ ಆಗುತ್ತೆ, ಹೆಣ್ಮಕ್ಳ ಕತೆ ಹಿಂಗೆ. ಅವರು ಫಸ್ಟ್ ಸಿನಿಮಾ ಇದು, ಈ ಸಿನಿಮಾದ ಸೂಪರ್ ಸ್ಟಾರ್ ಆಗಲಿ ಅಂತ ಆಶೀರ್ವಾದ ಮಾಡಿ. ಹಾಗೆಯೇ ರಚನಾ ಇಂದರ್ ಅವರು ಸಹ ತುಂಬ ದೊಡ್ಡ ಕ್ಯಾನ್ವಸಲ್ಲಿ ಬರ್ತಾ ಇರ್ತಕ್ಕಂಥ ಮೊದಲನೇ ಸಿನಿಮಾ ಇದು. ಅವ್ರಿಗೂ ಒಳ್ಳೇದಾಗಲಿ, ಸಿನಿಮಾದಲ್ಲಿ ಮಾಡಿದವ್ರು ಎಲ್ಲರಿಗೂ, ಎಂಟೈರ್ ಟೀಮ್ಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ 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 ನಿಮ್ಮ ತುಮಕೂರಿಗೆ ಬರ್ತಾ ಇರ್ತೀನಿ. ಈ ಸಿನಿಮಾ ರಿಲೀಸ್ ಆದಮೇಲೂ ಬರ್ತೀವಿ, 50 ಡೇಸ್ಗೂ ಬರ್ತೀವಿ, 100 ಡೇಸ್ಗೂ ಬರ್ತೀವಿ, ಸಿಲ್ವರ್ ಜೂಬ್ಲಿಗೂ ಬರ್ತೀವಿ. ನಿಮ್ಮ ಆಶೀರ್ವಾದ ಇದ್ದರೆ 1 ಇಯರ್ಗೂ ಬರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಗಾಯ್ಸ್, ಲವ್ ಯು. ಯಾವ್ದಾದ್ರು ಕಾಲೇಜ್ಗೆ ಹೋದ್ರೆ, ಕಾಲೇಜು ಅಂದರೆ ಒಂಥರ ಬೆಳಿಗ್ಗೆಯಿಂದ ರೆಕ್ಕೆ ಪಟ 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 ಆಡ್ತಾ ಇರ್ತದೆ ಹಾಲ್ಟಲ್ಲಿ. ಕಾರಣ ಏನಂತ ನಿಮಗೆ ಗೊತ್ತು? ಹುಡುಗಿರಿದ್ದಾರೆ ಅಂತ ಮಾತ್ರ ಅಲ್ಲ, ಏನೋ ಒಂದು 10 ವರ್ಷ ಆಯುಸ್ಸು ಜಾಸ್ತಿ ಆಗೋಗುತ್ತೆ, ಒಂದು 10 ವರ್ಷ ವಯಸ್ಸು ಕಡಿಮೆ ಆಗೋಗುತ್ತೆ ನನ್ನ ಮಗನ ಕಾಲೇಜಿಗೆ ಬಂದರೆ. ಆ ಒಂದು ಖುಷಿಗೋಸ್ಕರ ಅಷ್ಟೇ. ಸರ್ ಒಂದು ಅಡ್ಮಿಷನ್ ಏನಾದ್ರು ಕೊಡಿ ಸರ್. ಇನ್ನೊಂದು ಸ್ವಲ್ಪ ಡಯಟ್ ಗೇಟ್ ಮಾಡ್ಕೊಂಡು ನೀಟಾಗಿ ಶೇವ್ ಗಿವ್ ಮಾಡ್ಕೊಂಡು ಬಂದರೆ ಎಲ್ಲರೂ ಫ್ರಂಟ್ ಇಲ್ಲ, ನಮ್ಮದು ಲಾಸ್ಟ್ ಬೆಂಚಲ್ಲೆಲ್ಲ. ಥ್ಯಾಂಕ್ ಯು, ಲವ್ ಯು. ಇಷ್ಟು ಪ್ರೀತಿಯನ್ನು ಕೊಟ್ಟಿದ್ದಕ್ಕೆ. ಸಾಂಗ್ನ ನೋಡಿದ್ದೀರಾ, ಎಂಜಾಯ್ ಮಾಡಿದ್ದೀರಾ. ಇಷ್ಟ ಆದರೆ ಶೇರ್ ಮಾಡಿ, ನಮ್ಮ ಸಿನಿಮಾನ ನೋಡಿ. ಆ್ಯಂಡ್ ಸೆಪ್ಟೆಂಬರ್ 25 ದಯವಿಟ್ಟು ಸಿನಿಮಾ ನೋಡಲೇಬೇಕು. ಕಾಲೇಜ್ ಯಾವಾಗ ಒಂದ್ಸರಿ ಬಂಕ್ ಹೊಡಿಬೋದು, ಏನು ತೊಂದರೆ ಇಲ್ಲ. ಇಲ್ಲ ಅಂದರೆ ಕಾಲೇಜ್ ಹುಡುಗರು ಅಂತ ಅನ್ನಿಸ್ಕೊಳ್ಳಲ್ಲ ನಾವು. ಫ್ಯೂಚರಲ್ಲಿ ನಮ್ಮ ನಿಮ್ಮ ಮಕ್ಕಳೇನಾದ್ರೂ ಕೇಳಿದ್ರೆ, ಅಪ್ಪ ಏನು ಮಾಡಿದೆ ಕಾಲೇಜ್ಗೆ ಹೋಗಿ ಅಂತ, ಮಗ ಬಂಕ್ ಹೊಡೆದು ಪಿಕ್ಚರ್ಗೆ ಹೋಗ್ತಾ ಇದ್ದೆ ಕಣ ಅಂದ್ರೆ ಹೀರೋಯಿಸಮ್ಮು. ಅದಕ್ಕೋಸ್ಕರ ಸೆಪ್ಟೆಂಬರ್ 25 ಒಂದು ದಿನ ಫಸ್ಟ್ ಶೋ ಬಂಕ್ ಹೊಡೆದ್ಬಿಡಿ. ನಾನು ಪ್ರದೀಪ್ ಸರ್ಗೆ ಹೇಳ್ತೀನಿ, ಸರ್ ಅವತ್ತೊಂದು ದಿನ ಕಾಲೇಜ್ ರಜಾ ಕೊಟ್ಬಿಡಿ ಸರ್ ದಯವಿಟ್ಟು. ಅವರು ಬರ್ತಾರೆ, ನೀವು ಬರ್ತೀರಾ ಸರ್ ಜೊತೆಲಿ? ಅವರು ಬರ್ತಾರಂತೆ. ಕಾಲೇಜೆಲ್ಲ ಒಂದು ಪ್ರದರ್ಶನ ಇರುತ್ತೆ. ಸೊ ಎಲ್ಲ ನೋಡಿ ಎಂಜಾಯ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಗೈಸ್.